ಬಾಂಗ್ಲಾದೇಶಿಗರನ್ನು ಅಥವಾ ವಲಸಿಗರನ್ನು ಹೊರದೇಶದವರನ್ನು ನಮ್ಮ ದೇಶಕ್ಕೆ ತಂದು ಅವರಿಗೆ SIRನಲ್ಲಿ ಸೇರಿಸಿ ಅವರಿಗೆ ಮತ ಹಾಕುವ ಅವಕಾಶವನ್ನು ಕೊಟ್ಟು ಅವರಿಗೆ ನಾವು ಸಹಾಯ ಮಾಡುವಂಥ ಪ್ರಶ್ನೆ ಕಾಂಗ್ರೆಸ್ಸಿನ ಕನಮನಸ್ಸಿನಲ್ಲಿಯೂ ಇಲ್ಲ. ಮನಮೋಹನ್ ಸಿಂಗ್ ಅವರ ಸರ್ಕಾರ ರಾಜ್ಯದ ದೇಶದಲ್ಲಿ ಅಧಿಕಾರಕ್ಕಿದ್ದಾಗ 10 ವರ್ಷಗಳಲ್ಲಿ ಸುಮಾರು 83,000 ಮಂದಿ ಬಾಂಗ್ಲಾದೇಶಿಗರನ್ನು ವಲಸಿಗರನ್ನು ಗುರುತಿಸಿ ಈ ದೇಶದಿಂದ ಹೊರಗೆ ಕಳಿಸಿದಂಥ ಕೀರ್ತಿ ಇದ್ದಿದ್ರೆ ಅದು ಕಾಂಗ್ರೆಸ್ ಪಾರ್ಟಿಗೆ. ಸುಮಾರು 12 ವರ್ಷಗಳ ಕಾಲ ಈಗ ಮೋದಿಯವರು ಅಧಿಕಾರದಲ್ಲಿದ್ದಾರೆ. ಅವರು ಕಳಿಸಿದ್ದು ಬರೇ 8,000 ಮಂದಿ ಮಾತ್ರ. ಇದು BJPಯ ನಾಯಕರು ನೆನಪಿಟ್ಟುಕೊಳ್ಬೇಕು. ಕ್ಯಾಪ್ಟನ್ ಬ್ರಿಜೇಶ್ ಚೌಟನ್ ಅವರು ಗೊತ್ತಿರಬೇಕು, ವಿಜೇಂದ್ರ ಅವರಿಗೆ ಗೊತ್ತಿರಬೇಕು, ಮತ್ತು BJPಯ ನಾಯಕರು ಚರಿತ್ರೆಯನ್ನು ತಿಳಿದು ಮಾತಾಡಬೇಕು. ಪರ್ಮನೆಂಟ್ ಡೊಮಿಸೈಲ್ ಸರ್ಟಿಫಿಕೇಟನ್ನು ಇಶ್ಯೂ ಮಾಡ್ತಾ ಇದ್ದೀವಿ, ಸಿಕ್ಕಿದವರಿಗೆ ನಾವು ಡೊಮಿಸೈಲ್ ಸರ್ಟಿಫಿಕೇಟನ್ನು ಕೊಡ್ತಾ ಇದ್ದೀವಿ, ಅದನ್ನು ನಾವು ವಿರೋಧ ಮಾಡ್ತೀವಿ ಅಂತ ಅದನ್ನು ವಿರೋಧ ಮಾಡಲಿಕ್ಕೆ ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾರಂತೆ BJPಯವರು. ಇವತ್ತು SIR ನಡೀತಾ ಇದೆ. ಬಾಂಗ್ಲಾದೇಶಿಗರಿಗೆ ರಕ್ಷಣೆ ಕೊಡಲಿಕ್ಕೆ ನಾವು ಕಾಂಗ್ರೆಸ್ ಕೆಲಸ ಮಾಡ್ತಾ ಇದೆ ಅಂಥೇಳಿ BJPಯವರು ನಮ್ಮ ಮೇಲೆ ಆರೋಪವನ್ನು ಮಾಡುವುದನ್ನು ನಾವು ಖಂಡಿಸ್ತೇವೆ. ಯಾವುದೇ ಕಾರಣಕ್ಕೂ ಬಾಂಗ್ಲಾದೇಶಿಗರನ್ನು ಬೆಂಬಲ ಮಾಡುವ ಪ್ರಶ್ನೆ ಇಲ್ಲ. ಬಾಂಗ್ಲಾದೇಶಿಗರನ್ನು ಅಥವಾ ವಲಸಿಗರನ್ನು ಹೊರದೇಶದವರನ್ನು ನಮ್ಮ ದೇಶಕ್ಕೆ ತಂದು ಅವರಿಗೆ SIRನಲ್ಲಿ ಸೇರಿಸಿ ಅವರಿಗೆ ಮತ ಹಾಕುವ ಅವಕಾಶವನ್ನು ಕೊಟ್ಟು ಅವರಿಗೆ ನಾವು ಸಹಾಯ ಮಾಡುವಂಥ ಪ್ರಶ್ನೆ ಕಾಂಗ್ರೆಸ್ಸಿನ ಕನಮನಸ್ಸಿನಲ್ಲಿಯೂ ಇಲ್ಲ, ಮತ್ತು ಅದನ್ನು ನಾವು ಒಪ್ಪುವುದೂ ಇಲ್ಲ, ಅದನ್ನು ಖಂಡಿಸ್ತೇವೆ. ಆದರೆ ಇವತ್ತು ಬಾಂಗ್ಲಾದೇಶಿಗರನ್ನು ಹೊರಗೆ ಹಾಕುವುದರಲ್ಲಿ ಮನಮೋಹನ್ ಸಿಂಗ್ ಅವರ ಸರ್ಕಾರ ರಾಜ್ಯದ ದೇಶದಲ್ಲಿ ಅಧಿಕಾರಕ್ಕಿದ್ದಾಗ 10 ವರ್ಷಗಳಲ್ಲಿ ಸುಮಾರು 83,000 ಮಂದಿ ಬಾಂಗ್ಲಾದೇಶಿಗರನ್ನು ವಲಸಿಗರನ್ನು ಗುರುತಿಸಿ ಈ ದೇಶದಿಂದ ಹೊರಗೆ ಕಳಿಸಿದಂಥ ಕೀರ್ತಿ ಇದ್ದಿದ್ರೆ ಅದು ಕಾಂಗ್ರೆಸ್ ಪಾರ್ಟಿಗೆ. ಇದು BJPಯ ನಾಯಕರು ಚರಿತ್ರೆ ತಿಳ್ಕೊಳ್ಬೇಕು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಕಳೆದ 12 ವರ್ಷ ಆಯಿತು BJP ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದು. ಮನಮೋಹನ್ ಸಿಂಗ್ ಅವರು ಅಧಿಕಾರದಲ್ಲಿದ್ದಾಗ 10 ವರ್ಷ ಇದ್ದರು. ಸುಮಾರು 12 ವರ್ಷಗಳ ಕಾಲ ಈಗ ಮೋದಿಯವರು ಅಧಿಕಾರದಲ್ಲಿದ್ದಾರೆ. ಅವರು ಕಳಿಸಿದ್ದು ಬರೇ 8,000 ಮಂದಿ ಮಾತ್ರ. ಇದು BJPಯ ನಾಯಕರು ನೆನಪಿಟ್ಟುಕೊಳ್ಬೇಕು. ಕ್ಯಾಪ್ಟನ್ ಬ್ರಿಜೇಶ್ ಚೌಟನ್ ಅವರು ಗೊತ್ತಿರಬೇಕು, ವಿಜೇಂದ್ರ ಅವರಿಗೆ ಗೊತ್ತಿರಬೇಕು, ಮತ್ತು BJPಯ ನಾಯಕರು ಚರಿತ್ರೆಯನ್ನು ತಿಳಿದು ಮಾತಾಡಬೇಕು. ಇವತ್ತು ವಲಸಿಗರಿಗೆ ಏನಾದರೂ ರಕ್ಷಣೆ ಕೊಟ್ಟಿದ್ರೆ ಅದು ನಾವು ಕೊಟ್ಟದ್ದ, BJPಯವರು ಕೊಟ್ಟದ್ದ ಅಂತ ಹೇಳೋದು ಅಂಕಿ ಅಂಶಗಳ ಮೂಲಕ ಪೂರಕ ಆಗ್ತದೆ. ಇವತ್ತು ವೆಸ್ಟ್ ಬೆಂಗಾಲಲ್ಲಿ ನೀವು ಅಧಿಕಾರಕ್ಕೆ ಬಂದಿದ್ದೀರಿ. ನೀವು ಏನು ಹೇಳಿದಿರಿ? ಅಧಿಕಾರಕ್ಕೆ ಬಂದ 1 ದಿವಸದ ಒಳಗಡೆ ವಲಸಿಗರನ್ನ ತೆಗೆದು ಹೊರಗೆ ಹಾಕ್ತೀನಿ ಅಂತ ಹೇಳಿದಿರಿ. ನಾನು ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೇನೆ. ನೀವು ಈಗ ಅಧಿಕಾರಕ್ಕೆ ಬಂದು ಸುಮಾರು 1.5-2 ತಿಂಗಳಾಯಿತು. ಎಷ್ಟು ಮಂದಿ ವಲಸಿಗರನ್ನು ವೆಸ್ಟ್ ಬೆಂಗಾಲಿಂದ ಹೊರಗೆ ಹಾಕಿದಿರಿ? ಎಷ್ಟು ಮಂದಿ ಉತ್ತರ ಪ್ರದೇಶದಿಂದ ಹೊರಗೆ ಹಾಕಿದಿರಿ? ಎಷ್ಟು ಮಂದಿ ಬಿಹಾರದಿಂದ ಹೊರಗೆ ಹಾಕಿದಿರಿ? ಎಷ್ಟು ಮಂದಿ ಒರಿಸ್ಸಾದಿಂದ ಹೊರಗೆ ಹಾಕಿದಿರಿ? ಎಷ್ಟು ಮಂದಿ ಅಸ್ಸಾಮಿಂದ ಹೊರಗೆ ಹಾಕಿದಿರಿ? ಎಷ್ಟು ಮಂದಿ ನಾರ್ತ್ ಈಸ್ಟ್ ರಾಜ್ಯಗಳಿಂದ ಹೊರಗೆ ಹಾಕಿದಿರಿ? ಇದರ ಬಗ್ಗೆ ನೀವು ಒಂದು ಶ್ವೇತಪತ್ರವನ್ನು ಹೊರಡಿಸಬೇಕು. ಇದಕ್ಕೆ ರಾಜ್ಯದ BJP ನಾಯಕರು ಕೇಂದ್ರದ ಮೇಲೆ ಒತ್ತಡ ಹಾಕಬೇಕು. ವಲಸಿಗರನ ಹೆಸರಿನಲ್ಲಿ ಇವತ್ತು ನೈಜ ಮುಸ್ಲಿಂ ಬಾಂಧವರಿಗೆ, ಅಲ್ಪಸಂಖ್ಯಾತರಿಗೆ ಎಲ್ಲಿಯೋ ಅವಮಾನ ಮಾಡ್ತಕ್ಕಂಥ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ. ಮತ್ತು ಆ ಹೆಸರಿನಲ್ಲಿ ಇವತ್ತು ನೈಜ ಮತದಾರರನ್ನು ಹೊರಗಿಡಬೇಕು ಅಂತೇಳುವ ಹುನ್ನಾರವನ್ನು ನೀವು ಮಾಡ್ತಾ ಇದ್ದೀರಿ. ನುಸುಳಿಗೋರರು ಒಳಗೆ ಬರುವಂಥ ಬರದಂತೆ ತಡೆಯುವುದು ಕಾಂಗ್ರೆಸ್ನ ಕೆಲಸನೋ BJP ಕೆಲಸನೋ? ರಾಜ್ಯ ಸರ್ಕಾರದ ಜವಾಬ್ದಾರಿಯಾ, ಕೇಂದ್ರ ಸರ್ಕಾರದ ಜವಾಬ್ದಾರಿಯಾ? ಅಮಿತ್ ಶಾ ಅವರ ಜವಾಬ್ದಾರಿಯಾ, ಪ್ರಿಯಾಂಕಾ ಖರ್ಗೆ ಅವರ ಜವಾಬ್ದಾರಿಯಾ? ಅಧಿಕಾರವನ್ನು ನಿಮ್ಮ ಕೈಯಲ್ಲಿ ಇಟ್ಕೊಂಡು ನುಸುಳುಕೋರರಿಗೆ ಯಥಾಚ್ಛ ಗಡಿ ಪ್ರದೇಶದ ಹೊರಗೆ ಬರಲಿಕ್ಕೆ ಬಿಟ್ಟು, ಅವರನ್ನು ದೇಶಾದ್ಯಂತ ಸುತ್ತಾಡಲಿಕ್ಕೆ ಬಿಟ್ಟು, ಮತ್ತು ಇನ್ನೊಂದು ಪಕ್ಷದ ವಿರೋಧ ಪಕ್ಷದ ಅಥವಾ ಪ್ರತಿಪಕ್ಷದವರ ಮೇಲೆ ಏನು ಗೂಬೆ ಕೂರಿಸುವಂಥ ಕ್ರಮವನ್ನು ಮಾಡ್ತಾ ಇದ್ದೀರಿ. ಇದನ್ನು ನಾವು ತೀವ್ರವಾಗಿ ಖಂಡನೆ ಮಾಡ್ತೀವಿ. ನಾನು ಕೇಳ್ತಾ ಇದ್ದೇನೆ, ನುಸುಳಿಕೋರರು ಹೊರಗೆ ಬರಲಿಕ್ಕೆ ಅಮಿತ್ ಶಾ ಕಾರಣ ಅಲ್ವಾ? BJP ಸರ್ಕಾರ, ಕೇಂದ್ರ ಸರ್ಕಾರ ಅದಕ್ಕೆ ಜವಾಬ್ದಾರಿ ವಹಿಸಬೇಕಾದ ಅವಶ್ಯಕತೆ ಇಲ್ವಾ? ಆಯಿತು, ಸುರತ್ಕಲ್ನಲ್ಲಿ ಸಿಕ್ಕಿದ್ರು,
ಅಲ್ಲಿ ಸಿಕ್ಕಿದ್ದು ಆಯಿತು. ಎಲ್ಲ ಕಡೆ ನಮ್ಮ ಸರ್ಕಾರ ಕೆಲಸ ಮಾಡ್ತಾ ಇದೆ. ಯು ಐಡೆಂಟಿಫೈ, ನೀವು ಸಹಾಯ ಮಾಡಬೇಕು ತಾನೇ. ಸಿಕ್ಕಿದರೆ ಅದು ನಮ್ಮ ಸರ್ಕಾರ ಹುಡುಕಿ ತಂದಿದೆ, ನಿಮ್ಮದೇನು ಪಾತ್ರ ಇದೆ? ನೀವೇನು ಹೇಳ್ತಾ ಇದ್ದೀರಿ ಇವತ್ತು? ನಾವು ಅವರಿಗೆ ರಕ್ಷಣೆ ಮಾಡಿ ಒಂದು ಉದಾಹರಣೆ ತೋರಿಸ್ಬೇಕು. ನೀವು ಅನವಶ್ಯಕವಾಗಿ ನುಸುಳುಕೋರರನ್ನು ರಕ್ಷಣೆ ಮಾಡ್ತೇವೆ ಅಂತೇಳಿ ಕಾಂಗ್ರೆಸ್ನವರು ಮಾಡ್ತಾರೆ ಅಂತೇಳಿ ಮಾಡ್ತಕ್ಕಂಥ ಷಡ್ಯಂತರ ಏನಿದೆ, ಇದರ ಹಿಂದೆ BJP 5 ರಾಜ್ಯಗಳಲ್ಲಿ ಚುನಾವಣೆಯಲ್ಲಿ 3 ರಾಜ್ಯದಲ್ಲಿ ಗೆದ್ದದ್ದು ಇದೇ ಥರದ ಒಂದು ಹುನ್ನಾರವನ್ನು ಮಾಡಿ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ನಮ್ಮ ಮೇಲೆ ಷಡ್ಯಂತರವನ್ನು ರೂಪಣೆ ಮಾಡಿ ಅಲ್ಲಿ SIRನಲ್ಲಿ ಬೇಕಾದಷ್ಟು ಅವ್ಯವಹಾರಗಳನ್ನು ನಡೆಸಿ ಗೆದ್ದಿರ್ತಕ್ಕಂಥದ್ದು. ನನಗೆ ನೆನಪಿದ್ದ ಪ್ರಕಾರ ವೆಸ್ಟ್ ಬೆಂಗಾಲಲ್ಲಿ ಒಬ್ಬ ರಿಟೈರ್ಡ್ ಸುಪ್ರೀಂ ಕೋರ್ಟ್ ಜಡ್ಜ್ ಅವರ ಮೇಲೆ ಅವರ SIRಲ್ಲಿ ಅವರ ಹೆಸರನ್ನು ತೆಗೆದುಹಾಕಿದರು. ನಾನು ಕೇಳಲಿಕ್ಕೆ ಬಯಸ್ತೇನೆ, ಅವರೇನು ನುಸುಳುಕೋರರ? ಅವರು ಏನು ಬಾಂಗ್ಲಾದೇಶದಿಂದ ಇಲ್ಲಿ ನುಸುಳುಕೋರರಾಗಿ ಬಂದವರ? ಅದೇ ರೀತಿ ನಮ್ಮ ಪಕ್ಷದಲ್ಲಿ ವೆಸ್ಟ್ ಬೆಂಗಾಲಲ್ಲಿ 2 MLA ಗೆದ್ದರು. ಆ 2 MLA ಅವರು SIRನಲ್ಲಿ ಅವ್ರ ಹೆಸರಿರಲಿಲ್ಲ. ಅವರು ಕೋರ್ಟಿಗೆ ಹೋಗಿ ಸ್ಟೇ ತಂದು ಹೆಸರು ನೋಂದಾವಣಿ ಮಾಡಿ ಚುನಾವಣೆ ನಿಂತುಕೊಂಡು ಗೆದ್ದರು. ಅವರೇನು ನುಸುಳುಕೋರರ? ನಿಮ್ಮ ಆರೋಪಗಳು ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥದ್ದು. ನಿಮಗೆ ನಿಜವಾಗಿಯೂ ಕರ್ನಾಟಕದಲ್ಲಿ ಇವತ್ತು ನಾವು SIRನ್ನು ಕೆಲವು ಕಾರಣಕ್ಕೋಸ್ಕರ ಅದನ್ನು ವಿರೋಧ ಮಾಡಿದ್ದೀವಿ, ಅದನ್ನು ಒಪ್ತೇವೆ, ಅದರಲ್ಲಿ ಷಡ್ಯಂತರ ಇದೆ ಅಂತ ಹೇಳಿದ್ದೇವೆ. ಆದರೆ ಇನ್ ದಿ ಬೆಸ್ಟ್ ಇಂಟ್ರೆಸ್ಟ್ ಆಫ್ ದಿ ಪೀಪಲ್ ಆಫ್ ಕರ್ನಾಟಕ, ಈ ರಾಜ್ಯದ ಜನರ ಹಿತದೃಷ್ಟಿಯಿಂದ, ನೈಜ ಮತದಾರರು ಹೊರಗೆ ಇರಬಾರ್ದು ಅಂತೇಳೋ ಉದ್ದೇಶದಿಂದ 100ಕ್ಕೆ 100 ರಾಜ್ಯದ 154,000 ಬೂತುಗಳಲ್ಲಿಯೂ BLA 2ಗಳನ್ನು ನೇಮಕ ಮಾಡಿ 154,000 ಬೂತುಗಳಲ್ಲಿಯೂ BLAಗಳ ಮೂಲಕ BLOಗಳಿಗೆ ಸಹಕಾರವನ್ನು ಕೊಟ್ಟು ಇವತ್ತು SIR ಪ್ರಕ್ರಿಯೆ ಏನಿದೆ ಅದನ್ನು ಸಕ್ಸಸ್ ಮಾಡುವಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. BJP ಅವರು ಎಣಿಸಿದ್ದು ನಾವು ಅದಕ್ಕೆ ಸಹಕಾರ ಮಾಡುವುದಿಲ್ಲ, ಜನರ ಪರವಾಗಿ ನಿಲ್ಲುವುದಿಲ್ಲ, ಅವರಿಗೆ ಸಹಾಯ ಮಾಡಿ ಅವರ ಮತದಾರ ಪಟ್ಟಿಯಲ್ಲಿ ಹೆಸರು ಬರುವಂತೆ ನೋಡಿಕೊಳ್ಳುವುದಿಲ್ಲ ಮತ್ತು ಅದರ ಲಾಭ ಪಡೆಯಬಹುದು ಅಂತ ಹೇಳುವುದು BJPಯ ಮನಸ್ಸಿನಲ್ಲಿತ್ತು. ಈಗ ಅದಕ್ಕೇ BJP ಅವರು ಈಗ ಚುನಾವಣಾ ಕಮಿಷನರಿಗೆ ಮೀಟ್ ಮಾಡ್ತಾ ಇದ್ದಾರೆ, ಅದರಲ್ಲಿ ಅಕ್ರಮ ಇದೆ ಅಂತ ಹೇಳ್ತಾ ಇದ್ದಾರೆ. ಅಯ್ಯೋ, ನೀವು ಕೇಂದ್ರ ಸರ್ಕಾರದ ಮಂತ್ರಿಗಳು ಪ್ರಹ್ಲಾದ್ ಜೋಶಿ ಇರ್ಬೋದು, ಕುಮಾರಸ್ವಾಮಿ ಅವರು ಇರ್ಬೋದು, ಇದು ಶೋಭಾ ಕರಂದ್ಲಾಜೆ ಇರ್ಬೋದು, V ಸೋಮಣ್ಣ ಇರ್ಬೋದು. ಅಯ್ಯೋ, ನೀವು ಏನು ಮಾಡ್ತಾ ಇದ್ದೀರಿ? ನೀವು ಯಾರಿಗೆ ಹೇಳ್ತಾ ಇದ್ದೀರಿ? ಅಲ್ಲಿ ನ್ಯೂನ್ಯತೆ ಇದೆ, ಫೇಲ್ಯೂರ್ ಆಗ್ತದೆ ಅಂತ ಹೇಳಿದರೆ ಯು ಆರ್ ಫೇಲ್ಡ್. SIRನ್ನು ಕೇಂದ್ರ ಸರ್ಕಾರದ ಒಂದು ಅಂಗವಲ್ಲದಿದ್ದರೂ ಇದು ಆಟೋನಮಸ್ ಬಾಡಿ, ಅವರ ಮೇಲೆ ನೀವು ಆರೋಪ ಮಾಡ್ತಾ ಇದ್ದೀರಾ? ಯಾರ ಮೇಲೆ ನಿಮ್ಮ ಆರೋಪ? ವಿ ಹ್ಯಾವ್ ಗಿವನ್ ಆಲ್ ಪಾಸಿಬಲ್ ಸಪೋರ್ಟ್ ಟು ದಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಚುನಾವಣಾ ಆಯೋಗಕ್ಕೆ ನಮ್ಮಿಂದ ರಾಜ್ಯ ಸರ್ಕಾರದಿಂದ ಏನು ಸಹಾಯ ಮಾಡಬೇಕು ಅದು ಎಲ್ಲವನ್ನ ಮಾಡಿದ್ದೇವೆ, ಅಧಿಕಾರಿಗಳನ್ನು ಕೊಟ್ಟಿದ್ದೇವೆ. ನೀವು ಎಲ್ಲರ ಮೇಲೆಯೂ ನಂಬಿಕೆ ಕಳ್ಕೊಂಡಿದ್ದೀರಿ, ಅಧಿಕಾರಿಗಳ ಬಗ್ಗೆ ನಂಬಿಕೆ ಇಲ್ಲ. ಹಾಗಾಗಿ ಸಂಶಯದ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿದ್ದೀರಿ. ಹಾಗಾಗಿ SIR ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕ್ರಮಬದ್ಧವಾಗಿ ನಡೀತಾ ಇದೆ, ಜನಪರವಾಗಿ ನಡೀತಾ ಇದೆ ಅಂದಾಗ ಮಾತ್ರ ನೀವು ಇಲೆಕ್ಷನ್ ಕಮಿಷನ್ಗೆ ಹೋಗಲಿಕ್ಕೆ ಪ್ರಾರಂಭ ಮಾಡಿದ್ದೀರಿ. ಮತ್ತು ನಾವು ಏನು ಪರ್ಮನೆಂಟ್ ರೆಸಿಡೆಂಟ್ ಸರ್ಟಿಫಿಕೇಟ್ PRC ಅಂದರೆ ಪರ್ಮನೆಂಟ್ ಡೊಮಿಸೈಲ್ ಸರ್ಟಿಫಿಕೇಟನ್ನು ಇಶ್ಯೂ ಮಾಡ್ತಾ ಇದ್ದೀವಿ. ಸಿಕ್ಕಿದವರಿಗೆ ನಾವು ಡೊಮಿಸೈಲ್ ಸರ್ಟಿಫಿಕೇಟನ್ನು ಕೊಡ್ತಾ ಇದ್ದೀವಿ. ಅದನ್ನು ನಾವು ವಿರೋಧ ಮಾಡ್ತೀವಿ ಅಂತ ಅದನ್ನು ವಿರೋಧ ಮಾಡಲಿಕ್ಕೆ ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾರಂತೆ BJP ಅವರು. ಡೊಮಿಸೈಲ್ ಸರ್ಟಿಫಿಕೇಟು ಈಗ ಹೊಸದಾಗಿ ಇಶ್ಯೂ ಮಾಡೋದಾ? ಪರ್ಮನೆಂಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಏನಿದೆ PRC ಇದನ್ನೇನು ಈಗ ಹೊಸದಾಗಿ ಇಶ್ಯೂ ಮಾಡಿದ್ದ ಅಥವಾ ಹೊಸ ಕಾಯ್ದೆ ತಂದಿದೆಯವ? ಯಾರ್ಯಾರಿಗೆ ಆಧಾರ್ ಕಾರ್ಡ್ ಇದೆ, ಯಾರಿಗೆ ವೋಟರ್ ಕಾರ್ಡ್ ಇದೆ, ಯಾರು ಆ ಮನೆಯಲ್ಲಿ ವಾಸವಾಗಿರ್ತಾನೆ ಅವರ ದಾಖಲೆ ಪಡೆದು ವಿಲೇಜ್ ಅಕೌಂಟೆಂಟಿಂದ ಸರ್ಟಿಫೈ ಮಾಡಿ
ಆರ್ಐಗೆ ಹೋಗಿ ತಹಸೀಲ್ದಾರ್ ಇಶ್ಯೂ ಮಾಡ್ತಾರೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ